ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ತುಂಬ ಆರೋಗ್ಯಕರವಾದ ಮತ್ತು ಹೆಲ್ದಿ ಫುಡ್ ಇದನ್ನು ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 3 ಥರ ಸೊಪ್ಪು ತಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಮತ್ತು ಕಿರಿಕಿರೆ ಸೊಪ್ಪು ಅಂತಂದ್ಬಿಟ್ಟು ನೀವು ಬೇರೆ ಯಾವ ಥರ ಸೊಪ್ಪುಗಳನ್ನಾದರೂ ಹಾಕ್ಬೋದು. ಎಲ್ಲ ಥರ ಸೊಪ್ಪುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕಿಂತ ಮುಂಚೆ ನಾವು ಸೊಪ್ಪನ್ನು ನೀರಲ್ಲಿ ನೆನೆಸ್ಬಿಟ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ನೆನೆಹಾಕ್ಬಿಡ್ಬೇಕು. ಏಕೆಂದರೆ ಅದರಲ್ಲಿ ತುಂಬಾ ಕೆಮಿಕಲ್ಸ್ಗಳನ್ನ ಹಾಕಿರ್ತಾರೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಬಿಟ್ಬಿಟ್ಟು ಒಂದು 2-3 ಸಲ ನಾವು ಸೊಪ್ಪನ್ನ ಚೆನ್ನಾಗಿ ತೊಳೆದು ನಾವು ಉಪಯೋಗಿಸ್ಕೋಬೇಕು. ಈಗ ಇಲ್ಲಿ ನಾನು ಒಂದು ಬೆಳ್ಳುಳ್ಳಿನ ಜಜ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ತುಂಬ ಆರೋಗ್ಯಕರವಾದ ಮತ್ತು ಹೆಲ್ದಿ ಫುಡ್ಡು. ಸೊಪ್ಪು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಮಕ್ಕಳಿಗೆಲ್ಲ ಕೊಟ್ಟರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಜೀರಿಗೆನೂ ಬೇಕಾದರೆ ನೀವು ಹಾಕ್ಕೋಬೋದು. ಇದು ನಾನು ಏನಕ್ಕೆ ಜಜ್ಜಿರೋದು ಅಂತಂದರೆ ಅದರ ರಸ ಬಿಟ್ಕೊಂಡು ತುಂಬಾ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಜ್ಜಿಬಿಟ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೋಸ್ಕರ ಬೆಳ್ಳುಳ್ಳಿನ ನೀವು ಸೊಪ್ಪಿನ ಪಲ್ಯ ಮಾಡಿದಾಗ ಬೆಳ್ಳುಳ್ಳಿ ಹಾಕಲೇಬೇಕು. ಈಗ ಒಂದು 2 ಮೀಡಿಯಮ್ ಸೈಜ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ. ನಾವೇನೇ ಮಾಡಿದ್ರು ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ. ನೋಡಿ, ಇಲ್ಲಿ ನಾನು ಎಲ್ಲ ಸೊಪ್ಪುಗಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇದ್ರಿಗೆ ಬಾಣಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ನಾವು ನೀರು ಹಾಕಿ ಯಾವುದೇ ಕಾರಣಕ್ಕೂ ಬೇಯಿಸ್ಕೋಬಾರ್ದು. ನಾವು ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಎಣ್ಣೆಲೆ ನಾವು ಫ್ರೈ ಮಾಡಬೇಕು. ಇದನ್ನು ನೀರು ಹಾಕ್ಬಿಟ್ರೆ ಅದು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಇದು ಒಂದು 2 ನಿಮಿಷ ಸ್ವಲ್ಪ ಬೇಯಲಿ ಸೊಪ್ಪೆಲ್ಲ. ನೋಡಿ, ಇವಾಗ ಬೆಂದಿದೆ. ನಾನು ಮುಚ್ಚಿಟ್ಟಿದ್ದೆ. ನೋಡಿ, ಇವಾಗ ಹಬೆಲೆ ನೀರು ಬಿಟ್ಕೊಂಡು ಸ್ವಲ್ಪ ಬೆಂದಿದೆ. ಸೊಪ್ಪು ಚೆನ್ನಾಗಿ ಬೆಂದಿದೆ. ಇದು ಚಪಾತಿಗೆ ಮತ್ತು ನಾವು ಅನ್ನ ಸಾಂಬಾರು ಮಾಡಿದಾಗ ಏನೂ ನೆಂಚ್ಕೊಳ್ಳೋಕೆ ಇಲ್ಲದೆ ಇದ್ದಾಗ ಈ ಥರ ಪಲ್ಯಗಳನ್ನ ಮಾಡ್ಕೊಳ್ತೀನಿ. ಡೈಲಿ ಮಕ್ಕಳಿಗೂ ಸಹ ಈ ಥರ ಮಾಡಿಕೊಡಿ. ಇದರಲ್ಲಿ ಸೊಪ್ಪಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ದೇಹಕ್ಕೆ ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಒಳ್ಳೆಯದು. ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಇದು ಸೊಪ್ಪು ನಮಗೆ ನೋಡಿದಾಗ ಜಾಸ್ತಿ ಅನಿಸುತ್ತೆ, ಬೆಂದಾಗ ಸ್ವಲ್ಪ ಕಾಣುತ್ತೆ. ಅದಕ್ಕೋಸ್ಕರ ನೀವು ಉಪ್ಪನ್ನು ಮಾತ್ರ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಪಲ್ಯಗಳನ್ನ ಮಾಡಿಕೊಂಡು ಡೈಲಿ ತಿಂತಾಯಿರಿ. ಶುಗರ್ ಇರೋರಿಗಂತೂ ಈ ಥರ ಸೊಪ್ಪಿನ ಪಲ್ಯಗಳನ್ನ ಡೈಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ, ಫ್ರೈ ಆಗಿದೆ. ಕಾಯಿ ತುರಿ ಎಲ್ಲ ಹಾಕಿದ್ದೀನಿ. ಒಳ್ಳೆ ಚೆನ್ನಾಗಿ ರುಚಿಕರವಾದ ಪಲ್ಯ ರೆಡಿ ಆಗಿದೆ. ಇದು ನಾವು ಚಪಾತಿ ಮಾಡಿದಾಗ್ಲೂ, ಚಪಾತಿ ಹೀಟ್ ಅಲ್ವಾ, ಅದಕ್ಕೋಸ್ಕರ ಚಪಾತಿ ಮಾಡಿದಾಗ ನಾವು ಈ ಥರ ಪಲ್ಯಗಳನ್ನ ಮಾಡ್ಕೊಂಡು ತಿಂದರೆ ಸೊಪ್ಪು ತುಂಬಾ ತಂಪು. ಅದಕ್ಕೋಸ್ಕರ ರೊಟ್ಟಿ ಮತ್ತು ಚಪಾತಿ ಅನ್ನಕ್ಕೂ ಸಹ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಚಪಾತಿ ಜೊತೆ ಈ ಥರ ಪಲ್ಯನ ಮಾಡ್ಕೊಂಡು ತಿನ್ನಿ. ಮತ್ತು ತಂಪು ಸಹ ದೇಹಕ್ಕೆ. ಬೇಸಿಗೆಯಲ್ಲಿ ನೀವು ಚಪಾತಿ ತಿನ್ನೋದಾದರೆ ಈ ಥರ ಸೊಪ್ಪಿನ ಪಲ್ಯನೇ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.